ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಮ್ಯೂಸಿಕ್ ಆ್ಯಂಡ್ ವ್ಲಾಗ್. ಹೇಗಿದ್ದೀರಾ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಲೇ ಹೇಳ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಯಾಕಂದರೆ ಸಾಯಂಕಾಲ ಈವ್ನಿಂಗ್ ಟೈಮು. ಸೊ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಎಲ್ಲ ತರೋಕ್ಕೆ ಹೋಗಬೇಕು. ಎಲ್ಲ ಗ್ರೋಸರಿ ಆಗಿರ್ಬೋದು, ಪೂಜೆಗೆ ಬೇಕಾಗಿರೋ ಐಟಮ್ಸು ಪ್ರತಿ ಒಂದನ್ನು ತರೋಕ್ಕೆ ಹೋಗಬೇಕು. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಮಳೆಯಲ್ಲೂ ನಂದಿಬ್ಬರು ಮಕ್ಕಳಿಗೂ ಗಾಡಿ ಓಡಿಸೋ ಚಿಂತೆ ಇದೆ. ಅದಕ್ಕೋಸ್ಕರ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಅಂತ ಒಂದು ರೌಂಡ್ ಹೋಗ್ತಾ ಇದ್ದಾರೆ. ಸೊ ಮಳೆ ಬರ್ತಾ ಇದೆ, ಸ್ವಲ್ಪ ಕಡಿಮೆ ಇದೆ. ಮಳೆ ಜಾಸ್ತಿ ಏನಿಲ್ಲ, ಕಡಿಮೆ ಇದೆ. ಸೊ ಮಳೆ ಬೇಗ ಕಡಿಮೆ ಆದ ತಕ್ಷಣ ಹೋಗಬೇಕು. ಯಾಕಂದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಮನೆಗೆ ಬರೋದು. ಮನೆಗೆ ಬಂದಮೇಲೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಸೊ ಹಸ್ಬೆಂಡ್ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರೆಡಿಯಾಗಿ ನಿಂತ್ಕೊಂಡಿರೋದು. ಹಸ್ಬೆಂಡ್ ಬಂದ ತಕ್ಷಣ ಹೋಗಬೇಕು. ಅಷ್ಟೊತ್ತಲ್ಲಿ ಫುಲ್ ಡೇ ನಾನು ಮಧ್ಯಾಹ್ನದಿಂದ ಅಂತಂದರೆ ಎಲ್ಲ ಪಾತ್ರೆ ಸಾಮಾನ ತೊಳೆದಿದ್ದೀನಿ, ದೇವ್ರ ಪಾತ್ರೆ ಸಾಮಾನು. ಸೊ ತುಂಬ ಅಂದರೆ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು ಅಂತಲೇ ಹೇಳ್ಬೋದು. ತುಂಬ ಕೆಲಸ ಇದೆ. ಸೊ ದೇವ್ರ ಪಾತ್ರೆ ಎಲ್ಲ ಫುಲ್ ಕ್ಲೀನಾಗಿ ಮಾಡಿಟ್ಟಿದ್ದೀನಿ. ಇನ್ನೊಂದು ಹ್ಯಾಕು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲಾಗಿ ಯೂಸ್ ಮಾಡ್ತಾ ಇರೋವಂಥ ಹ್ಯಾಕ್ನ ನಾನು ಯೂಸ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆಯೋಕೆ ಅಂತ ಟ್ರೈ ಮಾಡಿದೆ. ಸೊ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೋಡಿ. ಗೋಧಿ ಹಿಟ್ಟು ಸ್ವಲ್ಪ ಮತ್ತು ಲಿಂಬೆಹಣ್ಣು ಹಿಂಡಿಬಿಟ್ಟು ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕಿಬಿಟ್ಟು ಮಾಡ್ತಾ ಇರೋದು ಹ್ಯಾಕ್ ಅದು. ಸೊ ಅದನ್ನು ನಾನು ಫಸ್ಟು ಎಲ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿದೆ. ನಾನು ವೈರಲ್ ಆಗಿರೋವಂಥ ವೀಡಿಯೋಸ್ ಎಲ್ಲನೂ ನೋಡಿದೆ. ಸೊ ಅದರಿಂದ ನಾನು ಟ್ರೈ ಮಾಡಿದೆ. ಬಟ್ ಚೂರು ವರ್ಕ್ ಆಗಲಿಲ್ಲ ಅದು. ಸೊ ಸುಮ್ಮನೆ ಫೇಕ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಸಬೀನಾನ ತೊಗೊಂಡು ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ನೀಟಾಗಿ ತೊಳೆದು ಬಿಡ್ತು. ತುಂಬ ಕ್ಲೀನಾಗಾಯಿತು. ಅದನ್ನೆಲ್ಲ ಆದಮೇಲೆ ನೈಟು ಈವ್ನಿಂಗ್ಗೆ ಅಂತ ಎಲ್ಲ ತೊಗೊಂಡು ಬಂದಿದ್ದರು. ಸೊ ನಾನು ಶಾಪಿಂಗ್ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅನ್ನೋದು ಕೂಡ ಎಷ್ಟು ರಶ್ ಇತ್ತು, ಹೇಗಿತ್ತು ಅನ್ನೋದು ಕೂಡ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ. ಬಟ್ ಅದು ಹೇಗೆ ಮಿಸ್ ಆಗಿದೆ ಗೊತ್ತಿಲ್ಲ, ನನಗೆ ಮಿಸ್ ಆಗಿಬಿಟ್ಟಿದೆ. ತುಂಬ ಇದು ಆಗಿದೆ, ಏನು ಮಾಡೋಕ್ಕೂ ಆಗಲ್ಲ, ಒಂದೊಂದು ಸರಿ ಆಗುತ್ತಲ್ವ. ಸೊ ಮನೆಗೆ ಬಂದು ತುಂಬ ಅಂದರೆ ತುಂಬ ಲೇಟ್ ಆಗಿತ್ತು. ಮನೆಗೆ ಬರೋಷ್ಟರಲ್ಲಿ ಟಕ್ಕಂತ ಅಡುಗೆನ ಮಾಡಿಬಿಟ್ಟು, ಅಡುಗೆ ಅಂದರೆ ನಾನು ಬರೋ ಗಂಟ ನನ್ನ ಮಗನಿಗೆ ಹೇಳಿದ್ದೆ, ನಂಗೆ ಸ್ವಲ್ಪ ಲೇಟಾಗುತ್ತೆ ಅಮ್ಮ ಬರೋಕ್ಕೆ, ಎಲ್ಲ ಸಾಮಾನು ನೀನು ವೆಜಿಟೇಬಲ್ ರೈಸ್ ಮಾತ್ರ ಮಾಡು ಅಂತ ಹೇಳಿದ್ದೆ. ಸೊ ನನ್ನ ಮಗ ವೆಜಿಟೇಬಲ್ ರೈಸ್ ಮಾಡಿ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ತಿಂದು ಮತ್ತು ಅಕ್ಕ ಕಾಲ್ ಮಾಡಿದ್ದೆ, ಬಾ ಸ್ವಲ್ಪ ನಿದ್ದೆ ಮಾಡೋ ಗಂಟ, ನಿಮ್ಮದೆಲ್ಲ ಊಟ ಆಯಿತು ಅಂದರೆ ಬನ್ನಿ ಅಂತ ಹೇಳಿದ್ದೆ. ನಂದು ಅಕ್ಕನ ಮಗಳು ಬಂದಿದ್ದರು, ಇಬ್ಬರು ಬಂದುಬಿಟ್ಟು ಹೂ ಕಟ್ಟೋದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿದ್ರು ಅಂತಲೇ ನನಗೆ ಬೇಗ ಕೆಲಸ ಆಯಿತು. ಇಲ್ಲಾಂದ್ರೆ ನಾನು ನೈಟ್ ಎಷ್ಟೊತ್ತು ಗಂಟೆ ಕುತ್ಕೋತಾ ಇದ್ದೋ ಗೊತ್ತಿಲ್ಲ. ಸೊ ಆ ಥರ ಆಯಿತು. ಯಾಕಂದರೆ ಇದು ಒಂದು ಹಾರ, ಮಲ್ಲಿ ಹೂವು ಹಾರ ಹಬ್ಬ ಟೈಮಲ್ಲಿ ಎಷ್ಟು ರೇಟ್ ಆಗುತ್ತೆ ನೋಡಿ, ಹೇಗಾಗುತ್ತೆ, ಗಗನಕ್ಕೆ ಏರುತ್ತೆ ಬೆಲೆ ಅಂತ ಹೇಳ್ತಾರಲ್ವ, ಅದು ಖಂಡಿತವಾಗ್ಲೂ. ಸೊ ನಾನು ಎಲ್ಲ ಹಾಫ್ ಕೆ ಜಿ ಹೂವನ್ನ ತಂದಿದ್ದೆ. ಸೊ ಎಲ್ಲ ಹಾಫ್ ಕೆ ಜಿದಾದಮೇಲೆ ಗುಂಡು ಮಲ್ಲಿದು ಹಾರನ ಕೇಳಿದೆ, ಲಕ್ಷ್ಮೀ ಕೊರಳಲ್ಲಿ ಹಾಕೋಗೋಸ್ಕರ ಅಂತ ಒಂದು ಹಾರನ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಎಕ್ಸಾಕ್ಟಾಗಿ 1000 ರೂಪಾಯಿ ಹೇಳಿದ್ರು. ಸೊ ಒಂದು ದಿನಕ್ಕೋಸ್ಕರ ನಾನು 1000 ರೂಪಾಯಿ ಕೊಟ್ಬಿಟ್ಟು ಹಾರ ಹಾಕಬೇಕಾ ಅಂತ ಅನ್ನೋ ಥರ ಆಯಿತು. ಸೊ ಅದಕ್ಕೋಸ್ಕರ ಅಂತ ಹೇಳಿ, ಲಕ್ಷ್ಮಿ ಏನು ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಹಾರ ಹಾಕಬೇಕು ಹಾಗೆ ಹೀಗೆ ಅಂತ ಏನು ಹೇಳಲ್ವಲ್ಲ. ಸೊ ಅದಕ್ಕೋಸ್ಕರ ಅಂತ ನಾನು ಒಂದು 200 ರೂಪಾಯಿ ಕೊಟ್ಬಿಟ್ಟು ಒಂದು 1/4 ಕೆ ಜಿಯಷ್ಟು ಗುಂಡ್ಮಲ್ಲಿ ಹೂವನ್ನ ತಂದಿದ್ದೆ. ಅದು ತಂದುಬಿಟ್ಟು ಮನೇಲೇ ಹಾರ ಮಾಡ್ಕೊಳ್ಳೋಣ ಅಂತ ಮನೇಲೇ ಹಾರ ಮಾಡಿರೋದು. ಸೊ ಈ ಥರ ಎಲ್ಲ ಹಾರ ಕಾಮನಾಗಿ ನಾನು ಮಾಡ್ತೀನಿ, ಯಾಕಂದರೆ ನಾವು ಹೂ ಕಟ್ಟೋರಲ್ವ. ಸೊ ಅದಕ್ಕೋಸ್ಕರ ನನಗೆ ಬರುತ್ತೆ ಈ ಥರ ಹೂ ಹಾರ ಎಲ್ಲ ಮಾಡೋಕ್ಕೆ. ಯಾವ ಥರ ಬೇಕಂದ್ರೂ ನಾನು ಮಾಡ್ತೀನಿ. ಬಟ್ ಮನೇಲಿ ಮಾಡಿರೋದು ಅದು ನಮ್ಮ ಕೈಯಾರ ನಾವು ಮಾಡಿರೋದಂತೂ ತುಂಬ ಚೆನ್ನಾಗಿರುತ್ತಲ್ವ. ಸೊ ನನ್ನ ಅಕ್ಕಗೆ ಹೇಳಿದೆ, ಈ ಥರ ಮಾಡು, ಹಿಂಗೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಪಾಪ ಫುಲ್ ನನ್ನ ದೇವ್ರಿಗೆ ಸೀರೆ ಉಡ್ಸೋ ಗಂಟ ಅಂತ ಅವರೇ ಮಾಡಿದ್ರು ಎಲ್ಲ. 4 ಜನ ಇದ್ವಿ, 4 ಜನ ಒಂದೊಂದು ಕೆಲಸನ ಮಾಡ್ಕೊಂಡಿದ್ವಿ. ಯಾಕಂದರೆ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬ್ಯುಸಿ ವರ್ಕ್ ಇತ್ತು. ಏನು ಮಾಡೋಕ್ಕಾಗಲ್ಲ, ಹೇಗಾಗುತ್ತೋ ಹಾಗೆ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕು ಅಂತ ಹೇಳ್ತಾರಲ್ವ. ಸೊ ನಿಮ್ಗೆ ಹಾಗೆ ಹೀಗೆ ಅಂತ ಏನೂ ಕೇಳಲ್ಲ. ಲಕ್ಷ್ಮಿ ಭಕ್ತಿಯಿಂದ ಪೂಜೆ ಮಾಡ್ತೀರಲ್ವ, ಅಷ್ಟೇ ಸಾಕು. ಮೇನ್ ಇಂಪಾರ್ಟೆಂಟ್ ಇರೋದೇ ಭಕ್ತಿ ಅನ್ನೋದು.
ಸೊ ಭಕ್ತಿನೇ ಇಲ್ಲ ಆ ಪ್ಲೇಸಲ್ಲಿ ಅಂದರೆ ನೀವು ಎಷ್ಟೇ ಅಲಂಕಾರ ಮಾಡಿ, ಎಷ್ಟೇ ನೀವು ಏನೇ ತಂದು ಪೂಜೆ ಮಾಡಿದ್ರೂ ಅದು ಸ್ವಾರ್ಥಕತೆ ಕೂತ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು. ಸೊ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಭಕ್ತಿಯಿಂದ ಪೂಜೆ ಮಾಡಿದರೂ ನಾವು ಮಾಡಿರೋದಕ್ಕೆ ಫಲ ಸಿಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಆ ಕಡೆಗೆ ನನ್ನ ಅಕ್ಕ ಹೂವಿನ ಹಾರ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನಾನು ಈ ಕಡೆಗೆ ಸೀರೆ ಎಲ್ಲ ಉಡಿಸ್ದೆ. ಸೊ ಸೀರೆ ಉಡಿಸೋದು ಕೂಡ ಹೇಗೆ ಉಡಿಸ್ತೀನಿ, ವರಮಹಾಲಕ್ಷ್ಮಿಗೆ ಎಲ್ರಿಗೂ ಈಸಿಯಾಗಿ ಉಡ್ಸೋಕ್ಕೆ ಬರಬೇಕು ಅನ್ನೋ ರೀಸನ್ಗೆ ನಾನು ಒಂದು ವೀಕ್ ಬ್ಯಾಕಿಂದನೇ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಬಟ್ ನಾನು ಕೆಲಸದ ಪ್ರೆಷರಲ್ಲಿ ಆಗ್ತಾನೇ ಇಲ್ಲ. ಯಾಕಂದರೆ ನಿಮಗೆ ಗೊತ್ತಲ್ವಾ, ಒಂದಾದ್ಮೇಲೆ ಒಂದು ಹಬ್ಬ ನಾಗರ ಪಂಚಮಿ ಬಂತು. ಸೊ ನಾಗರ ಪಂಚಮಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದು, ಶ್ರಾವಣ ಅಂತ ಮನೆ ಕ್ಲೀನಿಂಗ್ ಆಯಿತು, ನಾಗರ ಪಂಚಮಿ ಅಂತ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಹಬ್ಬ ಎಲ್ಲ ಮುಗೀತು. ಅದು ಆಗಿರೋದು 2 ದಿವಸದಲ್ಲೇ ಮತ್ತೆ ವರಮಹಾಲಕ್ಷ್ಮಿ ಬಂದುಬಿಡ್ತು ಅಂತ ಹೇಳಿ ಮನೇಲೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು, ಅದು ಇದು ಅಂತ ತುಂಬಾ ಕೆಲಸ ಇತ್ತು, ತುಂಬ ಅಂದರೆ ತುಂಬ. ಸೊ ಒಬ್ಬಳೇ ಬೇರೆ ಇದ್ದೀನಲ್ವ, ಏನೂ ಮಾಡೋಕ್ಕಾಗಲಿಲ್ಲ ಆ ಥರ. ಸೊ ದೇವ್ರದ್ದು ಎಲ್ಲ ಸೀರೆ ಎಲ್ಲ ಉಡಿಸ್ಬಿಟ್ಟು, ದೇವ್ರ ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ಅದಕ್ಕೆ ಬತ್ತಿ ಎಲ್ಲ ಹಾಕಿ ಇಟ್ಟೆ. ಯಾಕಂದರೆ ಬೆಳಗ್ಗೆ ಎದ್ದು ಹಾಕಬೇಕಂದ್ರೆ ಕಷ್ಟ ಅಲ್ವಾ. ಸೊ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡ್ ಡ್ಯೂಟಿ ಹೋಗ್ತಾರೆ ಯಾವಾಗಲೂ, ವರ್ಷ ಅವ್ರಿಗೇನು ಲೀವ್ ಇರಲ್ಲ. ಸೊ ಅವ್ರು ಹೋದ್ಮೇಲೆ ಪೂಜೆ ಮಾಡಿದ್ರೆ ನಂಗೆ ಚೆನ್ನಾಗಿ ಅನಿಸಲ್ಲ. ಸೊ ಅವ್ರು ಇರೋ ಗಂಟನೇ ನಾನು ಪೂಜೆ ಮಾಡ್ತೀನಿ. 6 o'clock ಆದ್ರೂ 5 o'clock ಆದ್ರೂ ಓಕೆ, ಬಟ್ ಅವ್ರು ಇದ್ರಾಗೆ ಪೂಜೆ ಮಾಡೋದು ನಾನು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ ಆ್ಯಕ್ಚುಲಿ ಮಲ್ಗೆ ಇಲ್ಲ ನಾನು. ಯಾಕಂದರೆ ನನಗೆ ಹೇಗೆ ಮಾಡ್ತೀನೋ, ಟೈಮ್ ಹೇಗೆ ಅಡ್ಜಸ್ಟ್ ಆಗುತ್ತೋ ಏನೋ ಎತ್ತ ಅಂತ ಫುಲ್ ಟೆನ್ಷನ್ ಆಗ್ತಾನೇ ಇತ್ತು. ಹೇಗಪ್ಪ ಮಾಡಲಿ ಒಬ್ಬಳೇ ಹೇಗೆ ಅಂತ ತುಂಬ ಕಷ್ಟ ಅನ್ನಿಸ್ತಾ ಇತ್ತು, ಯಾಕಂತ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಎದ್ದುಬಿಟ್ಟು ಮನೆಯಲ್ಲೇ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಗಣೇಶನನ್ನು ಪೂಜೆ ಮಾಡಿ, ಫಸ್ಟು ಮೊದಲಿಗೆ ವರಮಹಾಲಕ್ಷ್ಮಿ ಮಾಡೋ ಥರ ಇದ್ದರೆ ನೀವು ಗಣೇಶನನ್ನು ಯಾವುದೇ ವಿಘ್ನ ಬರಬಾರ್ದು ಅಂತ ಗಣೇಶನನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಮೊದಲು ಗಣೇಶನ ಪೂಜೆ ಮಾಡಿಬಿಟ್ಟು ಆಮೇಲೆ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ಕಾಯಿ ಕರ್ಪೂರ ತೆಂಗಿನಕಾಯಿ ಎಲ್ಲ ಒಡೆದ್ಬಿಟ್ಟು ಎಲ್ಲ ಮುಗಿಸ್ದೆ. ಸೊ ಇವತ್ತು ಫುಲ್ ಡೇ ಹಿಂದಿನ ಪ್ರಿಪ್ರೇಷನ್ ಆಗಿರ್ಬೋದು, ಇವಾಗಿಂದಾಗಿರ್ಬೋದು, ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಇರೋದು. ಸಾಯಂಕಾಲಕ್ಕೆ ಅರಿಶಿನ ಕುಂಕುಮಕ್ಕೂ ತುಂಬ ಜನರಿಗೆ ಕರಿಬೇಕು. ಸೊ ಕರಿತೀನಿ, ಆದರೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಒಬ್ರಿಗೆ ಇಷ್ಟ ಇರುತ್ತೆ ವೀಡಿಯೋದಲ್ಲಿ ಬರೋದು, ಒಬ್ರಿಗೆ ಇಷ್ಟ ಇರಲ್ಲ, ಆ ಥರ ಆಗುತ್ತೆ. ಸೊ ನಾವು ಮಾಡ್ತಾಯಿದ್ದೀವಿ ಅಂತ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಅದರಿಂದ ಸೊ ನಾನು ಸಾಯಂಕಾಲದ ವ್ಲಾಗ್ ಏನು ತೋರ್ಸೋಕೆ ಹೋಗಲ್ಲ ನಿಮಗೆ, ಯಾಕಂದರೆ ನಾನು ಶೂಟ್ ಕೂಡ ಮಾಡಿಲ್ಲ. ಸೊ ಚೆನ್ನಾಗಿ ಅನಿಸಲ್ಲ, ಮುಜುಗರ ಆಗುತ್ತೆ ಅಲ್ವಾ ಒಬ್ರೊಬ್ರಿಗೆ, ಹಾಗಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಶೂಟ್ ಮಾಡ್ಕೊಂಡಿಲ್ಲ. ಸೊ ಚೆನ್ನಾಗಿ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು ನನ್ನ ಪೂಜೆ ಹೇಗಿದೆ ಅಂತಲೂ ಕಾಮೆಂಟ್ ಮಾಡಿ. ಅದ್ರ ಜೊತೆ ಲಕ್ಷ್ಮಿಗೆ ಸೀರೆ ಹೇಗೆ ಕಾಣಿಸ್ತಾ ಇದೆ, ಸೀರೆ ಹೇಗೆ ಡ್ರೇಪಿಂಗ್ ಮಾಡಿದ್ದೀನಿ ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಸ್ಪೆಷಲಿ ಲೈಕ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಗೊತ್ತಿರಲಿಲ್ಲ, ನಾನು ವರ್ಷ ನಾನು ನಮ್ಮ ಮನೇಲಿ ನಾನೇ ಸೀರೆನ ಉಡಿಸೋದು. ಮತ್ತು ಬೇರೆಯವ್ರ ಮನೇಲಿ ಕೂಡ ಯಾರಾದರೂ ಕರೆದ್ರು ಅಂತಂದರೆ ನಾನು ಅವ್ರ ಮನೇಲಿ ಹೋಗಿ ಕೂಡ ಸೀರೆ ಉಡಿಸಿಬಿಟ್ಟು ಬರ್ತೀನಿ ಯಾವಾಗಲೂ. ಯಾಕಂದರೆ ಅದು ಗೊತ್ತಿಲ್ಲ ಏನೋ ಅಂತ. ಸೊ ತುಂಬ ಚೆನ್ನಾಗಿ ಸೀರೆ ಉಡ್ಸೋಕೆ ಬರುತ್ತೆ ನನಗೆ, ಏನು ಮಾಡೋಕ್ಕಾಗಲ್ಲ, ಬರುತ್ತೆ ಅಂತ ತಾನೇ ಕರೀತಾರೆ. ಸೊ ಯಾವಾಗಲೂ ವರ್ಷ ನಮ್ಮ ಆಂಟಿ ಇರ್ತಾಯಿದ್ರು, ಅವ್ರ ಮನೇಲಿ ಕೂಡ ಪ್ರತಿ ವರ್ಷವೂ ಲಕ್ಷ್ಮಿಗೆ ಸೀರೆ ನಾನೇ ಉಡಿಸ್ತಾ ಇದ್ದೆ. ಅದಾದಮೇಲೆ ನಮ್ಮ ಮನೇಲಿ ಸ್ಟಾರ್ಟ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತಾಯಿದ್ದು, ಸಾಫ್ಟ್ ಸಿಲ್ಕಲ್ಲಿ ತುಂಬ ಚೆನ್ನಾಗಿದೆ ಸೀರೆ ಕೂಡ. ಬೇಗನೆ ವಿತಿನ್ ಒಂದು 5 ಮಿನಿಟ್ಸಲ್ಲಿ ನಾವು ಸೀರೆನ ಕಟ್ಬೋದು, ಆ ಥರ ಅಷ್ಟು ಸ್ಮೂತಾಗಿತ್ತು ಸೀರೆ ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಈ ಥರ ಕಟ್ಟಿ ಹಿಂಗೆಲ್ಲ ಪೂಜೆ ಮಾಡಿದ್ದೀನಿ. ನಮ್ಮನೆ ಪೂಜೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಓಕೆನಾ. ಸೊ ಅದು ಆದಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡಬೇಕಾಗಿತ್ತು. ನಾನು ಬೆಳಗ್ಗೆನೇ ಒಬ್ಬಟ್ಟು ಮಾಡಿಬಿಡ್ತೀನಿ, ಯಾಕಂದರೆ ಇವಾಗ ಇಲ್ಲಿ ಈ ಕಡೆ ಎಲ್ಲ ನಾಳೆ ಪೂಜೆ ಇದೆ ಅಂದರೆ ನೈಟ್ ಟೈಮಲ್ಲೇ ಒಬ್ಬಟ್ಟು ಈ ಥರ ಎಲ್ಲ ರೆಡಿ ಮಾಡ್ತಾರೆ. ಸೊ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ನಾನು ಮಾರ್ನಿಂಗೇ ಒಬ್ಬಟ್ಟು, ಹಪ್ಪಳ, ಬೋಂಡ ಇದನ್ನೆಲ್ಲ ಮಾಡಿದ್ದೆ ನಾನು. ಸೊ ಫುಲ್ಲು 2 ಗಂಟೆ ಕೂತ್ಕೊಂಡು ಒಬ್ಬಟ್ಟೆಲ್ಲ ಒಬ್ಬಟ್ಟೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯನೆಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಂಡ್ಸ್ ಮನೆ ಕರೆದಿದ್ರು, ಅವ್ರ ಮನೆಗೆಲ್ಲ ಹೋಗಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ಬಿಟ್ಟು ಬಂದು ಮನೆಗೆ ಬಂದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಹೇಗಿದೆ ಫೋಟೋ ಶೂಟ್ ಅಂತಲೂ ಕಮೆಂಟ್ ಮಾಡಿ, ಓಕೆನಾ. ನಂದಾಗಿರ್ಬೋದು, ದೇವ್ರದ್ದಾಗಿರ್ಬೋದು, ನಮ್ಮ ಮನೆಯಲ್ಲಿ ಎಲ್ರದ್ದು ಫೋಟೋ ಶೂಟನ್ನು ಮಾಡ್ಕೊಂಡ್ಬಿಟ್ಟು, ಹಾಗೆ ನಾನು ಇಲ್ಲಿ ರಿಟರ್ನ್ ಗಿಫ್ಟ್ ಅಂತ ಮೀಶೋಯಿಂದ ನಾನು ಸ್ವಲ್ಪ ಪರ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ಕೂಡ ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಅದು ಕೂಡ ಬಂದುಬಿಟ್ಟಿತ್ತು.
ಸೊ ಬಟ್ ನನಗದ್ರ ಅಷ್ಟು ವೀಡಿಯೋ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ ಅಂತ ನಾನು ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಹೇಗಿದೆ ಈ ವಿಡಿಯೋ, ಯಾವ ರೀತಿ ಬಂದಿದೆ ಅಂತ ಎಲ್ಲನೂ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಆದಮೇಲೆ ಸೊ ನೈಟ್ಗಂತೂ ಅರಿಶಿನ ಕುಂಕುಮ ತೊಗೊಳ್ಳೋದು, ಎಲ್ಲರೂ ಮನೇಲಿ ಹೋಗೋದು, ಅರಿಶಿನ ಕುಂಕುಮ ತೊಗೊಂಡು ಮನೆಗೆ ಬರೋದು, ಇದೇ ಫುಲ್ ಬ್ಯುಸಿ ಶೆಡ್ಯೂಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾಳೆ ಕೂಡ ಶನಿವಾರ ಕೂಡ ನನ್ನ ಮಗನ ಬರ್ತ್ಡೇ ಇರೋದು, ಸೊ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ. ಥ್ಯಾಂಕ್ ಯು ಎಲ್ರಿಗೂ.